Welcome to our It's Me Voice Suraj YouTube ಚಾನಲ್. ಸೊ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಏನಪ್ಪ ಮಹಾಶಿವರಾತ್ರಿ. ಸೊ ನಾವು ಅದೇ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ವಿ. ನಮ್ಮ ಮನೆ ದೇವರು ಶಿವರು, ಅದಕ್ಕೋಸ್ಕರ ನಾವು ಚೆನ್ನಾಗಿ ಮಾಡ್ತೀವಿ. ನಾವಿಬ್ಬರು ಫಾಸ್ಟಿಂಗ್ ಅಲ್ಲೂ ಇದೀವಿ ಇವತ್ತು. ಸೊ ಫಾಸ್ಟಿಂಗ್ ಅಂದ್ರೆ ಓನ್ಲಿ ಫ್ರೂಟ್ಸ್ ಜ್ಯೂಸ್ ಅಷ್ಟೇ, ಏನು ಬೇರೆ ಏನಿಲ್ಲ. ಸೊ ಇವತ್ತು ರಾತ್ರಿ ಎಲ್ಲ ಜಾಗರಣೆ ಬರುತ್ತೆ. ನೋಡ್ಬೇಕು ನೋಡ್ಬೇಕು. ನಮ್ ಶರೀರ ನನ್ ಜೊತೆ ಪೂಜೆ ಮಾಡಿದೆ ಇವತ್ತು ಕುತ್ಕೊಂಡು. ನೀವ್ ವಿಡಿಯೋ ಅಲ್ಲಿ ನೋಡ್ತೀರಾ, ಲೈಕ್ ವಿಡಿಯೋ ತುಂಬಾ ಇದೆ ಇವತ್ತು. ಬ್ಲಾಗ್ ಎಡಿಟ್ ಮಾಡ್ತಿದ್ದೀನಿ. Do like, share and subscribe guys. Kuka Richi ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ stay tuned. We'll keep you shown each and every. ಹೌದು. ಸೊ ಸ್ಟೇ ಟ್ಯೂನ್. ಹೆಂಗ್ ಎಂಜಾಯ್ ಮಾಡ್ತಿದೀವಿ ಇವತ್ತು ನಾವು, ಟೆಂಪಲ್ ಹೆಂಗಿದೆ ಏನು ಅಂತ ನಾವು ಫಸ್ಟ್ ಟೈಮ್ ಹೋಗ್ತಿದೀವಿ. ನಮಗೂ ಐಡಿಯಾ ಇಲ್ಲ ಹೆಂಗಿರುತ್ತೆ ಏನು ಅಂತ. ಹೆಂಗಿದೆ ಫಾಸ್ಟಿಂಗ್? ನಾವು ಶಿವರಾತ್ರಿಯಲ್ಲಿ ಫಾಸ್ಟಿಂಗ್ ಮಾಡೋದು ತುಂಬಾ ಇಷ್ಟಪಟ್ಟು ಫಾಸ್ಟಿಂಗ್ ಮಾಡ್ತೀವಿ, ಭಕ್ತಿಯಿಂದ ಫಾಸ್ಟಿಂಗ್ ಮಾಡ್ತೀವಿ. ಅದ್ ನಮ್ಗೆ ಒಂಥರ ಖುಷಿ ಕೊಡುತ್ತೆ. ಚೆರಿನು ಇವತ್ತು ನಮ್ ಜೊತೆ ಫಾಸ್ಟಿಂಗ್ ಅಲ್ಲಿ ಆಲ್ಮೋಸ್ಟ್ ಏನ್ ಸಿಗ್ತಿಲ್ಲ ಇಷ್ಟು ವರ್ಷ ಗೊತ್ತಿಲ್ಲ, ಕಷ್ಟ ಆಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಏನ್ ಸಿಗ್ತಿಲ್ಲ, ಎಕ್ಸೈಟ್ಮೆಂಟ್ ನೋಡ್ತಿದ್ದೀರಲ್ಲ, ಅದಕ್ಕೂ ವಿಡಿಯೋ ಬರೋದು ತುಂಬಾ ಇಷ್ಟ ಇದೆ ಆಕ್ಚುಲಿ. So guys, please stay tuned and please do like, share and subscribe to my video. ಇದು ಒಂಥರ ಪವರ್ಫುಲ್ ಮಂತ್ರ ಇದ್ದಂಗೆ. ಸೊ ವೆನ್ ಯು ಫೀಲ್ ಲೈಕ್ low or sad or depression something, listen to this sounds and music. Surely will feel relaxed and positivity And feel so calm, and it is so good to listen also. It makes you to be get positive also. ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನಾನು ಈ ಸಾಂಗ್ ಪ್ಲೇ ಮಾಡಿದೆ. ಲಿಟ್ರಲಿ ತುಂಬಾ ಪೀಸ್ ಅನ್ಸುತ್ತೆ ಈ ಸಾಂಗ್ ಕೇಳಿದ್ರೆ. ಸೊ ಅದು ಕೇಳ್ಕೊಂಡು ಮತ್ತೆ ರಂಗೋಲಿ ಹಾಕ್ಬಿಟ್ಟು ಹೊರಗಡೆ, ಅಂಡ್ ಸೂರಜ್ ಮಲ್ಕೊಂಡಿದ್ದ. ಸೊ ನಾನು ಡಿಸ್ಟರ್ಬ್ ಮಾಡಿಲ್ಲ. ಸೊ ಪೂಜೆ ನಾನು ರೆಡಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತಿದ್ದೆ. ಅಂಡ್ ಡೈಲಿ ನಾವು ಎಲ್ಲಾ ಫೋಟೋಸು ಕ್ಲೀನ್ ಮಾಡಲ್ಲ, ಲೈಕ್ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡ್ತೀನಿ. ಅಂಡ್ ಅದಾದ್ಮೇಲೆ ಬಾಬಾ ಡೈಲಿ ಮಾಡ್ತೀವಿ. ಅಂಡ್ ಆದ್ಮೇಲೆ ಈ ನೋಡ್ತಿದ್ದೀರಲ್ಲ ಈ ಗಣೇಶ ನಾವು ಆಕ್ಚುಲಿ ತಂದಿರೋದು ಗೋವಾಯಿಂದ ಎಲ್ಲ ಏನೇನೋ ತರ್ತಾರೆ, ಬಟ್ ನಾವು ಗಣೇಶನ್ ತಂದಿದೀವಿ. ತುಂಬಾ ನಮ್ಗೆ ಎಮೋಷನಲ್ ಸೆಂಟಿಮೆಂಟ್ ಇದೆ. ಅಂಡ್ ಇದು ಒಂಥರ ನಮ್ಮ ಗಣೇಶ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೇ ಇದ್ದಾರೆ ಒಬ್ರು ಅಂತ ಹೇಳ್ಬಿಟ್ಟು ನಾವು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಅಂಡ್ ಡೈಲಿ ಒಂಥರ ಮನುಷ್ಯ ಇದ್ದಂಗೆ ನಮ್ಮ ಮನೆಯಲ್ಲಿ. ತುಂಬಾ ಇಷ್ಟ ನನ್ಗೆ ಗಣೇಶ. ಅಂಡ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಫೋಟೋಸ್ಗೆಲ್ಲ ಫ್ಲವರ್ಸ್ ಇರ್ತಿದ್ದೆ. ಅಷ್ಟೊತ್ತಿಗೆ ಸೂರಜ್ ಸ್ನಾನ ಮಾಡ್ಕೊಂಡ್ ಬರಕ್ಕೆ ರೆಡಿ ಆಗ್ತಿದ್ದ. ಫ್ಲವರ್ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮುಗೀತು. ಸೊ ನಾನು ಸ್ಯಾರಿ ಉಟ್ಕೊಂಡ, ಹಬ್ಬ ಅಲ್ವಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೆ. ಅಂಡ್ ಸೂರಜ್ ಬಂದ್ಬಿಟ್ಟು ಅಲ್ಲಿ ಯಾಕೆ ನಗ್ತಿದ್ದ ಅಂತಂದ್ರೆ ಏನು ಇದನ್ನು ರೆಕಾರ್ಡ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ದ. ಹಂಗೇನಿಲ್ಲ, ರೆಡಿ ಮಾಡೋದು ರೆಕಾರ್ಡ್ ಮಾಡ್ತಿದ್ದೆ ಅಷ್ಟಾದ್ರಲ್ಲೇ ಇದನ್ನು ಬಂದಿದೆ ಅಂತ ಹೇಳ್ಬಿಟ್ಟು ಇಬ್ರು ಸೇರಿ ಪೂಜೆಗೆ ಹೋದ್ವಿ. ಪೂಜೆಯಲ್ಲಿ ಎಲ್ಲ ನಾನು ರೆಡಿ ಮಾಡ್ತಿದ್ದೆ. ನಾನು ಸೂರಜ್ ಬಂದ್ಬಿಟ್ಟು ಹೊರಗಡೆ ಕೆಲಸ ನೋಡ್ಕೊಂತಿದ್ದ. ಸೊ ಅದೆಲ್ಲ ಮುಗಿಸ್ಕೊಂಡು ಇಬ್ರು ಜೊತೆಗೆ ಪೂಜೆ ಮಾಡೋಣ ಅಂತ ವೇಟ್ ಮಾಡ್ತಿದ್ದೆ. Om Namah Shivaya.
ಡೆಕೋರೇಷನ್ ನೈವೇದ್ಯ ಎಲ್ಲ ರೆಡಿ ಆಗಿದೆ. ಜಸ್ಟ್ ಹಿಂಗ್ ಕುತ್ಕೊಂಡು ನಾವು ಪೂಜೆ ಮಾಡೋದಷ್ಟೇ. ನಾವು ಪೂಜೆ ಮಾಡೋದು ಆಲ್ಮೋಸ್ಟ್ ಲೈಕ್ ಹೆಂಗಂತಂದ್ರೆ ಲೈಕ್ ಟಿವಿಯಲ್ಲಿ ಆಲ್ಮೋಸ್ಟ್ ನಾವು ಫಸ್ಟ್ ಗಣೇಶನ್ ಪೂಜೆ ಮಾಡ್ತೀವಿ. ಸೊ ಗಣೇಶದು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಅದಾದ್ಮೇಲೆ ಲೈಕ್ ಟಿವಿಯಲ್ಲಿ ನಾವು ಏನೇನ್ ಲೈಕ್ ಏನಂತಂದ್ರೆ ಕುಂಕುಮಾರ್ಚನ ಇಲ್ಲಾಂದ್ರೆ ಶಿವದ ಅವತ್ತು ಏನೇನ್ ಸ್ಪೆಷಲ್ ಇರುತ್ತೆ ಎಲ್ಲ ಆಲ್ಮೋಸ್ಟ್ ನಾವು ಟಿವಿಯಲ್ಲಿ ಹಾಕ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಇಲ್ಲಿ ನಾನು ಸೂರಜ್ ಬಂದ್ಬಿಟ್ಟು ಲೈಕ್ ಪತ್ರ ಎಲ್ಲ ತೆಗಿಕೊಡ್ಬೇಕಿತ್ತು. ಸೊ ಹಿ ವಾಸ್ ಹೆಲ್ಪಿಂಗ್ ಮೀ. ತುಂಬಾ ಚೆನ್ನಾಗಿ ಲೈಕ್ ಮನಸ್ಫೂರ್ತಿವಾಗಿ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮುಗಿಸಿದಾದ್ಮೇಲೆ ಲೈಕ್ ನಾನು ಸೂರಜ್ ಹೆಂಗಂತಂದ್ರೆ ಲೈಕ್ ವಾಟ್ ವಿ ಫಾಲೋ ಲೈಕ್ ಸೂರಜೇ ದೀಪ ಹಚ್ಚೋದು ಅಂಡ್ ಇವೆಲ್ಲ ಮಾಡೋದು ಸೂರಜ್. ಆಲ್ಮೋಸ್ಟ್ ಜಸ್ಟ್ ನಾನು ಕುತ್ಕೊಂಡು ಪೂಜೆ ಮಾಡ್ತೀನಿ, ಎಲ್ಲ ರೆಡಿ ಮಾಡುತ್ತೀನಿ, ಎಲ್ಲ ನಾನೇ ಮಾಡ್ಕೊಂತೀನಿ. ಬಟ್ ಇದು ಮಾತ್ರ ಸೂರಜ ಮಾಡ್ತಾನೆ ಬಿಕಾಸ್ ಇದು ಅವ್ರ ಟ್ರೆಡಿಷನಲ್ ಲೈಕ್ ಉತ್ತರ ಕರ್ನಾಟಕದಲ್ಲಿ ಫಾಲೋ ಮಾಡ್ತಾರೆ ಅಂತ. ಸೊ ವಿಲ್ ಡೂ ದಿಸ್. ಪೂಜೆ ಎಲ್ಲ ಮುಗೀತು ಅಂಡ್ ಲೈಕ್ ಆ ಪೂಜೆ ಆದ್ಮೇಲೆ ಒಂಥರ ವೈಬ್ಸ್ ಚೆನ್ನಾಗಿರುತ್ತೆ. ನಮ್ ಜೊತೆ ಚೆರಿನೂ ಕುತ್ಕೊಂಡಿದ್ದು ಅಂಡ್ ಸೊ ಚೆರಿಗೂ ನಾನು ಕುಂಕುಮ ಇಟ್ಟು ನನ್ ಜೊತೆ ಕೂರ್ಸ್ಕೊಂಡು ಪೂಜೆ ಮಾಡಿದ್ವಿ. ಅಂಡ್ ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಲೈಕ್ ನಾವು ಫಾಸ್ಟಿಂಗ್ ಇದ್ವಿ. ಸೊ ನಾವು ಜ್ಯೂಸ್ ಕುಡ್ಬಿಟ್ಟು ನಾವು ಓಂಕಾರ ಹಿಲ್ಸ್ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ವಿ. ಅಂಡ್ ರೆಡಿ ಆಗಿ ಹೋಗೋ ಟೈಮಲ್ಲಿ ಚೆರಿ ನೋಡಿ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ಸೀರಿಯಸ್ಲಿ ಪಾಪ ಅನ್ನಿಸ್ತಿತ್ತು ನನ್ಗಾದ್ರೆ. ಬಟ್ ಏನ್ ಮಾಡೋದು, ನಾರ್ಮಲ್ ಆಗಿ ಟೆಂಪಲ್ ಅಲ್ಲಿ ಎಲ್ಲೂ ಅಲೋ ಮಾಡಲ್ಲ. ಸೊ ಐ ಕಾಂಟ್ ಡೂ ಎನಿಥಿಂಗ್ ಅಂಡ್ ಚೆರಿನ್ ಬಿಟ್ಟು ಹೋಗ್ತಿದ್ವಿ ನಾವು. We are on the way to Omkar Hills and ಏನಂದ್ರೆ ಲೈಕ್ ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ಲೈಕ್ ಆಲ್ಮೋಸ್ಟ್ ನನ್ಗೆ ಹೆಂಗಂದ್ರೆ ಲೈಕ್ ಬ್ಯಾಂಗ್ಳೂರಲ್ಲಿ ಎಲ್ಲ ನೋಡ್ಬೇಕು, ಎಲ್ಲ ಟೆಂಪಲ್ಸ್ ನೋಡ್ಬೇಕು, ಎಲ್ಲ ಯುನಿಕ್ ಟೆಂಪಲ್ಸ್ ನೋಡ್ಬೇಕಂತಿತ್ತು. ಬಟ್ ಇದೂನು ನನ್ಗೆ ಗೊತ್ತೇ ಇರ್ಲಿಲ್ಲ. ಬಟ್ ನನ್ನ ಫ್ರೆಂಡ್ಸ್ ಹೇಳಿದ್ದು. ಸೊ ನಾನು ಒಂದ್ಸತಿ ಫಸ್ಟ್ ಟೈಮ್ ಹೋಗೋಣ ಲೈಕ್ ತುಂಬಾ ಚೆನ್ನಾಗಿರುತ್ತೆ ಶಿವರಾತ್ರಿಗೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಿದ್ವಿ. ಅಂಡ್ ನೀವು ನೋಡಿ ನಮ್ ಜೊತೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ 2.5 hour ಜರ್ನಿ ನಮ್ಮ ಮನೆಯಿಂದ ಆಕ್ಚುಲಿ. ಅಂಡ್ ಒಂಥರ ಲೈಕ್ ಆಲ್ಮೋಸ್ಟ್ ವಿ ಆರ್ ಫಾಸ್ಟಿಂಗ್ ಅಲ್ವಾ, ಒಂಥರ ಲೈಕ್ ಲೇಸಿನೆಸ್ ಇತ್ತು. ಸೂರಜ್ ಹೇಳ್ತಿದ್ದ ನನ್ಗೆ ಹಶು ಆಗ್ತಿದೆ ಏನ್ ಮಾಡೋದು ಅಂತ. ಬಟ್ ಹಂಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾವ್ ಏನು ಮಾತಾಡಿಲ್ಲ ಅದ್ರ ಬಗ್ಗೆ. ಅಂಡ್ ವಿ ಆರ್ ಆನ್ ದ ವೇ. ನೋಡ್ತಿದ್ರಲ್ಲ ಎಷ್ಟು ಜನ ಅಂದ್ರೆ
ಲಿಟ್ರಲಿ ನಮ್ ಪಾರ್ಕಿಂಗ್ ಪ್ಲೇಸ್ ಇರ್ಲಿಲ್ಲ, ಅಷ್ಟು ಜನ ಇದ್ರು. ಅಂಡ್ ನಮ್ಗೆಲ್ಲ ಲೈಕ್ ಲಾಸ್ಟ್ ಅಲ್ಲಿ ಲೈಕ್ ಬೆಟ್ಟದ ಮೇಲೆ ಕೊಟ್ರು ಪಾರ್ಕಿಂಗ್, ಸೊ ಅಲ್ಲಿಗೆ ಹೋಗಿ ಪಾರ್ಕ್ ಮಾಡಿದ್ವಿ. ಸೊ ಎಕ್ಸಿಟ್ ಕಡೆಯಿಂದ ಹೋಗಿದ್ವಿ, ಎಂಟ್ರಿ ಕಡೆಯಿಂದ ಬಂದಿರ್ಲಿಲ್ಲ. ಸೊ ಎಕ್ಸಿಟ್ ಕಡೆಯಿಂದ ಹೋಗ್ತಿದ್ವಿ, ಎಲ್ಲಾರು ದರ್ಶನ ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಏನು ಆಲ್ಮೋಸ್ಟ್ ಏನು ಕ್ಲೋಸ್ ಆಗಿದೆ, ಏನ್ ಕತೆ ಇದು ಅಂತ ಅರ್ಥನೇ ಆಗ್ಲಿಲ್ಲ ನಮ್ಗೆ ಎಷ್ಟೊತ್ತು. ಅಂಡ್ ಆದ್ಮೇಲೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಒಂದ್ ನಿಮಿಷ, ಒಂದೇ ಸೆಕೆಂಡ್ ನೋಡಿ ಎಷ್ಟು ರಶ್ ಅಂತಂದ್ರೆ ಕ್ಯೂ ಲಿಟ್ರಲಿ ಎಂಟ್ರಿ ಕೆಳಗಡೆ ಇದೆ ಅಂತ ಆಲ್ಮೋಸ್ಟ್ ಅಲ್ಲಿಂದನು ಪಾರ್ಕಿಂಗ್ ಕಡೆ ಮೇಲೆ ಬೆಟ್ಟದವರೆಗೂ ಫುಲ್ ಕ್ಯೂ. ಇದೆಲ್ಲ ಫುಲ್ ಕ್ಯೂ ಇದೆ ಆಕ್ಚುಲಿ. ಸೊ ಸೂರಜ್ ಲೂಪ್ ಹೋಲ್ಸ್ ಹುಡುಕೋದ್ರಲ್ಲಿ ದಿ ಬೆಸ್ಟ್ ಪರ್ಸನ್. ಅದು ನಿಮ್ಗೆ ಫಸ್ಟ್ ಟೈಮ್ ಹೇಳ್ಸಿದ್ದೀನಿ ನಾನು. ಸೊ ಸೂರಜ್ ಬಂದ್ಬಿಟ್ಟು ಇಷ್ಟು ಕ್ಯೂ ಅಲ್ಲಿ ಹೋಗಿದ್ರೆ ನಾವು ಇವತ್ತು ಆಗೋದು ಇಲ್ಲ ದರ್ಶನ, ಸೊ ಏನಾದ್ರು ಪ್ಲಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಬ್ಯಾಕ್ ಗೇಟ್ ಎಲ್ಲಿದೆ ಅಂತ ನೋಡ್ತಿದ್ದ. ಅಂಡ್ ಅಷ್ಟೊತ್ತು ಒಳಗಡೆ ಲೈಕ್ ಭರತನಾಟ್ಯ ಮುಗಿಸ್ಕೊಂಡು ಚಿಕ್ಕ ಮಕ್ಳೆಲ್ಲ ಅವಾಗೆ ಬಂದಿದ್ರು. ಸೊ ಅವ್ರ ಜೊತೆ ಹೋಗ್ಬಿಡೋಣ ನಾವು ಅಂತ ಹೇಳ್ಬಿಟ್ಟು ಎಕ್ಸಿಟ್ ಇಂದ ಹೋಗ್ತಿದ್ವಿ. ಲೈಕ್ ಆಲ್ಮೋಸ್ಟ್ ಅದ್ ಹೆಂಗಂತಂದ್ರೆ ಲೈಕ್ ಅದರ್ ಎಂಟ್ರಿ ಅದು. ಸೊ ನಾವ್ ಅಲ್ಲಿಂದ ಹೋಗೋಣ ಅಂತ ಹೇಳಿ, ನಮ್ಗೆ ಗೊತ್ತಿರ್ಲಿಲ್ಲ ಅದು ಅದರ್ ಎಂಟ್ರಿ ಅಂತ. ಸೊ ನಾವ್ ಅಲ್ಲಿಂದ ಹೋಗೋಣ, ಲೈಕ್ ಟೆಂಪಲ್ ನಿಯರ್ ಬರ್ಬೋದೇನೋ ನಾವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರ ಜೊತೆನೆ ಹೋಗ್ತಿದ್ವಿ. ಅಷ್ಟು ಹೋಗೋಷ್ಟಿಗೆ ಇಲ್ಲಿ ಆರ್ಕಿಟೆಕ್ಚರ್ ಕಾಣಿಸ್ತು. ಆರ್ಕಿಟೆಕ್ಚರ್ ಇದೆ, ಟೆಂಪಲ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿದ್ರೆ ಟೆಂಪಲ್ಗೆ ಮುಂದೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಅವ್ರು ಹೇಳಿದ್ರು. ಸೊ ಸೆಕ್ಯೂರಿಟಿ ಅವ್ರು ಹೇಳಂಗೆ ಹೋದ್ರೆ ರಶ್ ನೋಡಿದ್ರೆ ಎಲ್ಲಿ ಎಂಟ್ರೆನ್ಸ್ ಏನು ಗೊತ್ತಿಲ್ಲ, ಫುಲ್ ರಶ್ ಇದ್ರು. ಸೊ ಫ್ರೀ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ದುಡ್ಡು ಕೊಟ್ಟೆ ಹೋಗೋಣ, ಬಿಕಾಸ್ ಅಷ್ಟು ಈಸಿಯಾಗಿ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದ ಆದ್ಮೇಲೆನು ನಮ್ಗೆ ತುಂಬಾ ಲೇಟ್ ಆಗಿ ಆಗ್ತಿತ್ತು ದರ್ಶನ. ಲೈಕ್ ತುಂಬಾ ರಶ್ ಇದ್ದಲ್ಲ, ರಶ್ ಕ್ಲಿಯರ್ ಆಗೋ ತುಂಬಾ ಕಷ್ಟ ಆಕ್ಚುಲಿ. ಅಂಡ್ ಚಿಕ್ಕ ಮಕ್ಳು ಆಲ್ಮೋಸ್ಟ್ ಬಿಟ್ಬಿಟ್ಟು ಆಟ ಆಡಕ್ಕೆ ಒಂದು ಫ್ರೀ ಏರಿಯಾ ಇತ್ತು, ಅಲ್ಲಿ ಬಿಟ್ಟಿದ್ರು. ಅಂಡ್ ಆಲ್ಮೋಸ್ಟ್ ಎಲ್ಲಾರು ಮಧ್ಯದಿಂದ ಮಕ್ಳನ್ನ ಕಳ್ಕೊಂತಿದ್ರು. ಅಂಡ್ ಹೋಗ್ತಾ ಸೀರಿಯಸ್ಲಿ ರಶ್ ಹೆಂಗಿದೆಯೋ ಏನೋ ಗೊತ್ತಾಗ್ತಿಲ್ಲ ನಮ್ಗೆ. ಎಷ್ಟಾದ್ರೂ ಹೋಗ್ತಿದೀವಿ, ಇನ್ನೂ ಮುಗಿತಾನೆ ಇಲ್ಲ. ಟೆಂಪಲ್ ಅಲ್ಲಿ ಇದೆ ಅಂತ ಹೋಗ್ತಾನೆ ಇದೀವಿ. ನೋಡ್ತಿದಿರಲ್ಲ, ಇದೇ ಟೆಂಪಲ್ ಎಂಟ್ರಿ. ಇಲ್ಲೊಂದು ಬೋರ್ಡ್ ಇತ್ತು, ಬೋರ್ಡ್ ಮೇಲೆ ಎಲ್ಲ ಡಿಸ್ಕ್ಲೈಮರ್ಸ್ ಹಾಕಿದ್ರು. ಲೈಕ್ ಫೋನ್ ಆಫ್ ಮಾಡ್ಬೇಕು, ಲೈಕ್ ಫೋನ್ಸ್ ಅಲೋ ಇಲ್ಲ, ಅಂಡ್ ಫೋಟೋಸ್ ಅಲೋ ಇಲ್ಲ. ಮತ್ತೆ ಹುಡುಗರು ಬಂದ್ಬಿಟ್ಟು ಲೈಕ್ ಪಂಚೆ ಹಾಕೊಂಡ್ ಬರ್ಬೇಕು, ಹುಡುಗಿರ್ ಬಂದ್ಬಿಟ್ಟು ಸ್ಯಾರಿ ಹಾಕೊಂಡ್ ಬರ್ಬೇಕು. ಅಂಡ್ ಅದಾದ್ಮೇಲೆ ಲೈಕ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸ್ವಲ್ಪ ಇತ್ತು. ಅಂಡ್ ಆದ್ಮೇಲೆ ಇಲ್ಲಿ ಏನಂತ ಸ್ಪೆಷಲ್, ಹುಡುಗರು ಶರ್ಟ್ಸ್ ಹಾಕೊಂಡು ದರ್ಶನ ಮಾಡಕ್ಕೆ ಇಲ್ಲಿ ಬಿಡಲ್ಲ, ಬಿಕಾಸ್ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ. ಸೊ ಹುಡುಗರ್ಗೆ ಆಲ್ಮೋಸ್ಟ್ ಎಲ್ಲಾರ್ಗು ಶರ್ಟ್ ತೆಗಿಸ್ತಾರೆ. ಅಂಡ್ ಇಲ್ಲಿ ನೋಡ್ತಿರಲ್ಲ, ಇದೇ ಗರ್ಭಗುಡಿ. ತುಂಬಾ ಚೆನ್ನಾಗಿತ್ತು ಇದು. ರಶ್ ಎಲ್ಲ ನೋಡಿದ್ಮೇಲೆ ಇದು ಅಷ್ಟು ಕಾಮ್ ಅನಿಸ್ತಿತ್ತು. ಇಲ್ಲೆಲ್ಲಾ ಶಿವ ಇದ್ದಾರೆ, ಲೈಕ್ ಉಜ್ಜಯಿನ ಶಿವ, ರಾಮೇಶ್ವರಂ ಶಿವ. ಇಲ್ಲಿ ನೋಡ್ತಿದ್ರಲ್ಲ, ಇದು ರಾಮೇಶ್ವರಂ ಶಿವ, ಈ ತ್ರಯಂಬಕೇಶ್ವರಿ, ಶ್ರೀ ವಿಶ್ವನಾಥ ಇನ್ ಉತ್ತರ ಪ್ರದೇಶ್, ಕೇದಾರ್ ಇಟ್ಸ್ ಇನ್ ಕೇದಾರ್ನಾಥ್ ಲೈಕ್ ಶಿವ ಇದು, ಶ್ರೀ ಸೋಮೇಶ್ವರ ಟೆಂಪಲ್, ಶ್ರೀ ಭೀಮಾಶಂಕರ ಟೆಂಪಲ್, ಶ್ರೀ ವೈದ್ಯನಾಥೇಶ್ವರ ಟೆಂಪಲ್, ಶ್ರೀ ಮಲ್ಲಿಕಾರ್ಜುನ ಇನ್ ಆಂಧ್ರ ಪ್ರದೇಶ್, ಶ್ರೀ ನಾಗೇಶ್ವರ ಇನ್ ಗುಜರಾತ್, ಶ್ರೀ ಗುಮಾಶಂಕರ ಇನ್ ಮಹಾರಾಷ್ಟ್ರ. ಇಷ್ಟೆಲ್ಲ ಶಿವನ್ ನಾವು ಅಲ್ಲೂ ಇಲ್ಲಿ ದೇವ್ರು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಟೆಂಪಲ್ಗೆ ಹೋಗಿ ನೋಡೋದ್ ಬೇಡ. ಒಂದೇ ಟೆಂಪಲ್ ಅಲ್ಲಿ ಇದು ಒಂದ್ ಸ್ಟಾಪ್ ಇದ್ದಂಗೆ ಎಲ್ಲಾ ಶಿವನು ಇಲ್ಲೇ ಸಿಗ್ತಾರೆ. ಲೈಕ್ ನಾವು ಆ ಊರ್ ನೋಡಿಲ್ಲ, ಈ ಊರಲ್ಲಿ ಈ ಶಿವ ನೋಡಿಲ್ಲ ಅಂತ ಏನಿಲ್ಲ, ಎಲ್ಲಾ ಶಿವ ಇಲ್ಲೇ ಇದ್ದಾರೆ. ಲೈಕ್ ದರ್ಶನ ತುಂಬಾ ಚೆನ್ನಾಗಾಗಿದೆ. ಅಂಡ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಏನ್ ಹೋಗೋಣ ಅನ್ನೋ ಟೈಮಲ್ಲಿ ಲೈಕ್ ಪಾರ್ಕಿಂಗ್ ಕಡೆ ಒಂದ್ ಟೆಂಪಲ್ ಕಾಣಿಸ್ತು. ಏನಂತ ಹೇಳ್ಬಿಟ್ಟು ಹೋದ್ವಿ, ಅಲ್ಲೂ ರಶ್ ಇತ್ತು. ಅಂಡ್ ಸೊ ಅದು ಕ್ಲಿಯರ್ ಮಾಡ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ನೋಡಿದ್ರೆ ನಮ್ ಲಾರ್ಡ್ ವೆಂಕಟೇಶ್ವರ, ನಮ್ ಬಾಲಾಜಿ ಎಷ್ಟು ಚೆನ್ನಾಗಿತ್ತು ಅಂತ, ತುಂಬಾ ಚೆನ್ನಾಗಿತ್ತು. ಎಲ್ಲ ಆದ್ಮೇಲೆ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದಾದ್ಮೇಲೆ ಟೆಂಪಲ್ ಇಂದ ಅಲ್ಲಿ ಒಂದು ಲೈಕ್ ಟ್ರೀ ಇತ್ತು. ಟ್ರೀ ಹತ್ರ ತುಂಬಾ ಜನ ಇಲ್ಲಿದ್ದಾರೆ. ಏನಾಗ್ತಿದೆ ಇಲ್ಲಿ ಅಂತಂದ್ರೆ ಅಲ್ಲಿ ದುರ್ಗಾದೇವಿ ಇದಾರಂತ. ತುಂಬಾ ಲೈಕ್ ಏನ್ ಅನ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳಿದ್ರು. ಸೊ ಅಲ್ಲಿ ದೀಪ ಹಚ್ಬಿಟ್ಟು ಅವ್ರ ಮನಸ್ಸಿಂದ ಏನ್ ಕೇಳಿದ್ರು ತುಂಬಾ ಲೈಕ್
ತುಂಬಾ ಸ್ಪೆಷಲ್ ಅಂತ ಹೇಳಿದ್ರು. ಸೊ ಪವರ್ಫುಲ್ ಅಂತ ಹೇಳಿದ ತಕ್ಷಣ ನಾವು ಹೋಗ್ಬಿಟ್ಟು ದೀಪ ಹಚ್ಚಿ ಅಂಡ್ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಸಮಾಧಾನ ಮಾಡ್ಕೊಂಡು ಹೋದ್ವಿ. ಅಂಡ್ ಹೋಗಿದ ತಕ್ಷಣ ಇಲ್ಲಿ ಇದೆ ಅಲ್ವಾ, ಇದು ದ ಬೆಸ್ಟ್ ಪ್ಲೇಸ್ ಫೋಟೋಸ್ ತಗೊಳಕ್ಕೆ. ಅಂಡ್ ಫೋಟೋಸ್ ತಗೊಂಡು ಅಂಡ್ ಲೆಫ್ಟ್ ಸೈಡ್ ಇದೆ ಒಂದು ರೋಡ್, ಅದು ಏನಂತ ಆರ್ಕಿಟೆಕ್ಚರ್ ನೋಡಿಲ್ಲ, ಲೆಫ್ಟ್ ಅಲ್ಲಿ ಫಸ್ಟ್ ಅಲ್ಲಿ ನೋಡಿದ್ವಿ, ಅದಾದ್ಮೇಲೆ ನೋಡಿಲ್ಲ ಏನು ಆರ್ಕಿಟೆಕ್ಚರ್ ಇದೆ ಅನ್ನೋದು ಹೋದ್ವಿ. ನೋಡಿದೆ ಆರ್ಕಿಟೆಕ್ಚರ್ ಇಲ್ಲಿದೆ. ಆರ್ಕಿಟೆಕ್ಚರ್ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ. ನನ್ ಕನ್ನಡ ಮಾತಾಡೋದಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಐ ಆಮ್ ರಿಯಲಿ ಸಾರಿ, ಬಿಕಾಸ್ ನಾನು ಕನ್ನಡ ಇಲ್ಲಿಗೆ ಬಂದು ಕಲ್ತಿರೋದು, ಕರ್ನಾಟಕಕ್ಕೆ ಬಂದು. ನಾವು ಬಾರ್ನ್ ಅಂಡ್ ಬಾಟಪ್ ಎಲ್ಲ ಆಂಧ್ರನೇ. ಸೊ ನಾವು ಯೂಶಲಿ ಮನೆಯಲ್ಲೂ ತೆಲುಗುನೇ ಮಾತಾಡ್ತೀವಿ, ಬಟ್ ನಾನು ಕನ್ನಡ ಕಲ್ತಿರೋದು. ಎನಿ ಮಿಸ್ಟೇಕ್ ಐ ಆಮ್ ಸಾರಿ. ಎಲ್ಲಿ ನೋಡಿದ್ರು ನಮ್ ಶಿವ, ಇಲ್ಲೂ ಶಿವಾನೇ ಇದ್ದಾರೆ. ನಂದ ತುಂಬಾ ಚೆನ್ನಾಗಿದ್ರು. ಎಲ್ಲ ಆಯ್ತು, ಚೆನ್ನಾಗಾಯ್ತು. ಪ್ರಸಾದ ಸಿಕ್ತು, ಪ್ರಸಾದ ಮಾಡಿದ್ವಿ. ಅಂಡ್ ಇವಾಗ ರವಿಶಂಕರ್ ಹೆವಿ ಇತ್ತು ಸಿಕ್ಕಾಬಿಟ್ಟು. ನಾವು ಸ್ಪೆಷಲ್ ಎಂಟ್ರಿ ಅಂತ ಟಿಕೆಟ್ ತೊಗೊಂಡ್ಬಿಟ್ಟು ಹೋದ್ರೆ ಅಲ್ಲೂ ಫುಲ್ ರಶ್. ಆಕ್ಚುಲಿ ಫ್ರೀ ಅಂತ ಇತ್ತು, 100 ಅಂತ ಇತ್ತು, 250 ಅಂತ ಇತ್ತು. ನಾವೇನು ಇಲ್ಲ ಬಿಡು, ರಶ್ ಏನಿರಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು 100 ಅಲ್ಲಿ ತಗೊಂಡ್ವಿ. ನೀವೇ ನೋಡಿದ್ರಲ್ಲ ವಿಡಿಯೋ ಅಲ್ಲಿ, ರಶ್ ಟು ದ ಪೀಕ್ಸ್ ಕಿತ್ತು. ಅಂಡ್ ದರ್ಶನ ಆಗೋಕೆ 1.5 hour ಆಯ್ತು ಆಕ್ಚುಲಿ. ಅಂಡ್ ಇಟ್ಸ್ ವರ್ತ್ ಇಟ್, ಸೀರಿಯಸ್ಲಿ ಇಟ್ಸ್ ವರ್ತ್ ಇಟ್. ಅಂಡ್ ವಾಟರ್ ಅಭಿಷೇಕ ಆಯ್ತು, ತುಂಬಾ ಚೆನ್ನಾಗಾಯ್ತು, ತುಂಬಾ ಚೆನ್ನಾಗಾಯ್ತು. ದರ್ಶನ ತುಂಬಾ ಚೆನ್ನಾಗಾಯ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು. ಈ ಟೆಂಪಲ್ ಬಂದು ಫಸ್ಟ್ ಟೈಮ್ ನಾವಿಬ್ರು ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಎವ್ರಿ ಒನ್ ಶುಡ್ ಕಮ್ ವಾಚ್ ಇಟ್. ಎಸ್ಪೆಷಲಿ ಶಿವರಾತ್ರಿ ಟೈಮ್ ಅಲ್ಲಿ ತುಂಬಾ ಲೈಕ್ ಈವೆಂಟ್ಸು ಆಗ್ತಿದೆ. ಲೈಕ್ ಫುಲ್ ನೈಟ್ ಅವ್ರ ಜಾಗನೇ ಇರ್ಬೇಕಲ್ವಾ, ಅದಕ್ಕೋಸ್ಕರ ಫುಲ್ ನೈಟ್ ಅವ್ರೇನು ಈವೆಂಟ್ಸ್ ಆಗ್ತಿದೆ ಇಲ್ಲಿ. ನನಗೆ ಮಾತ್ರ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ದಿಸ್ ಇಸ್ ದ ವ್ಲಾಗ್ ಆಫ್ ಟುಡೇಸ್. ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತಿದ್ದೀನಿ. ಸೊ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಕಮೆಂಟ್. ಸೊ see you in the next vlog. Bye. ಓಂ ನಮಃ ಶಿವ. ಲೈಕ್ ನಾವ್ ಟಾಪ್ ಅಂತ ಬಂದಿದೀವಿ ಅಂತ ಹೇಳಿದ್ದೀನಿ ಅಲ್ವಾ, ಪಾರ್ಕಿಂಗ್ ಗೋಸ್ಕರ. ಇಲ್ಲಿಂದ ನೈಟ್ ವ್ಯೂ ತುಂಬಾ ಚೆನ್ನಾಗಿತ್ತು. ಹೋಪ್ ನಿಮ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಲೈಕ್ ಓಂಕಾರ ಹಿಲ್ಸ್ ಹೆಂಗಿದೆ, ಎಲ್ಲಿದೆ, ಏನು, ಶಿವರಾತ್ರಿ ಟೈಮ್ ಅಲ್ಲಿ ಹೆಂಗಿರುತ್ತೆ ಅಂತ ಎಲ್ಲ ನೋಡಿರ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ ಲೈಕ್ ದಿಸ್, ಅಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ವಿಡಿಯೋ. ಬಾಯ್ ಬಾಯ್.